ನೋಡಿ, ರಾಜ್ಯದಲ್ಲಿ ಆರ್ಎಸ್ಎಸ್ ದಂಗಲ್ ತಾರಕಕ್ಕೇರಿದೆ. ಇಷ್ಟು ದಿನ ಮಾತಿನಲ್ಲೇ ಕಿಡಿಕಾರ್ತಾ ಇರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ಲೆಟರ್ ವಾರ್ ಶುರು ಮಾಡಿದ್ದಾರೆ. ಹಾಗಾದ್ರೆ ಈ ಪತ್ರದಲ್ಲಿ ಏನಿದೆ, ಆ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಮತ್ತೆ ಶುರು ನೋಂದಣಿ ಸಂಘರ್ಷ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಸಮರ. ಆರ್ಎಸ್ಎಸ್ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಚಿತ್ತಾಪುರದಲ್ಲಿ ಪಥಸಂಚಲನದ ಕಿಚ್ಚು ಭುಗಿಲೆದ್ದಿದೆ. ಪ್ರಿಯಾಂಕ್ ಖರ್ಗೆ ಬರೆದ ಪತ್ರದ ಪಾಲಿಟಿಕ್ಸ್ ಹೊಸ ಹಂತವನ್ನು ತಲುಪಿದೆ. ಮೊದಲಿನಿಂದಲೂ ಪ್ರಿಯಾಂಕ್ ಖರ್ಗೆ ಮತ್ತು ಆರ್ಎಸ್ಎಸ್ ಅಂದ್ರೆ ಎಣ್ಣೆ ಸೀಗೆಕಾಯಿಯ ಸಂಬಂಧ ಇದ್ದಂತೆ. ಅವಕಾಶ ಸಿಕ್ಕಾಗಲೆಲ್ಲ ಸಂಘದ ವಿರುದ್ಧ ಸಮರ ಸಾರ್ತಾ ಇರ್ತಾರೆ. ಆದರೆ ಇದೀಗ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ಸಪ್ತ ಮಾಹಿತಿಗೆ ಸೂಚನೆ. ಸಂಘಟನೆಯ ಬಗ್ಗೆ ಸ್ವವಿವರವಾಗಿ ಮಾಹಿತಿ ನೀಡಿ. ಸಂಘಟನೆ ರಚನೆ, ಪದಾಧಿಕಾರಿಗಳು, ಅಧಿಕೃತ ಪ್ರತಿನಿಧಿಗಳ ವಿವರ ನೀಡಿ. ದೇಣಿಗೆ, ಕೊಡುಗೆ, ಆದಾಯದ ಮೂಲಗಳು, ವೆಚ್ಚ ಮತ್ತು ಆಸ್ತಿ ಪಾಸ್ತಿಗಳ ವಿವರಗಳನ್ನು ನೀಡಿ. ಕಾನೂನಿನ ಪ್ರಕಾರ ಅನ್ವಯ ಆಗುವ ತೆರಿಗೆ ಸಕ್ರಮವಾಗಿ ಪಾವತಿಸಲಾಗ್ತಾ ಇದೆಯೇ ವಿವರ ಕೊಡಿ. ಔಪಚಾರಿಕ ನೋಂದಣಿ ಇಲ್ಲದೆ ನಡೆಸಲಾಗ್ತಾ ಇದೆಯಾ, ಯಾವ ಕಾನೂನು ಅವಲಂಬಿಸಲಾಗಿದೆ ಮಾಹಿತಿ ನೀಡಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಹಕ್ಕನ್ನ ಯಾವ ಸಾಂವಿಧಾನಿಕ ಶಾಸನಾತ್ಮಕ ಚೌಕಟ್ಟಿನ ಅಡಿ ಪಡೆದುಕೊಳ್ಳಲಾಗಿದೆ ವಿವರ ನೀಡಿ ಅಂತ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಪಾಲಿಟಿಕ್ಸ್. ಇನ್ನು ಖರ್ಗೆ ಪತ್ರದ ಬಗ್ಗೆ ತಿರುವನಂತಪುರಂನಲ್ಲಿ ಪ್ರತಿಕ್ರಿಯೆ ನೀಡಿರುವ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಸಾಕಷ್ಟು ಚರ್ಚಾ ವಿಷಯಗಳಿದೆ, ಕೆಲವರು ಆರ್ಎಸ್ಎಸ್ ವಿರುದ್ಧ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these things, gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Sangha started in British times. And Sangha started as a public will. ಖರ್ಗೆ ಪತ್ರದ ಬಗ್ಗೆ ಬಿಕೆ ಹರಿಪ್ರಸಾದ್ ಸಮರ್ಥನೆ. ಹೇಳ್ಕೊಳ್ಳಕ್ಕೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸದಸ್ಯರಿದ್ದಾರೆ ಅಂತಾರೆ. ಆ ಸದಸ್ಯರ ಲೆಕ್ಕ ಕೊಡಿ. ಇಡೀ ಪ್ರಪಂಚದಲ್ಲಿ ಬಹಳ ಸಂಪತ್ಭರಿತವಾದ ಶ್ರೀಮಂತ ಎನ್ಜಿಒ ಅಂತಾರೆ. ಎಲ್ಲಿಂದ ಹಣ ಬಂದಿದೆ ಅಂತ ಹೇಳಿ, ಹಣ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳಿ, ಅದು ದೇಶ ಸೇವೆನಾ, ಜನಸಾಮಾನ್ಯರ ಸೇವೆನಾ, ಅಥವಾ ಇವ್ರ ಸೇವೆನಾ, ಎಲ್ಲ ಬೇಕಲ್ಲ. ಯಾವುದೇ ಸಂಘ ಸಂಸ್ಥೆಗಳು ಈ ದೇಶದಲ್ಲಿ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ನೋಂದಾಯಿಸಿರಬೇಕಾಗುತ್ತೆ. ಅದಕ್ಕೆ ಸಂವಿಧಾನದ ವಿರುದ್ಧ ಹೋದವರು ರಾಷ್ಟ್ರ ವಿರೋಧಿಗಳು ಆಗ್ತಾರೆ. ಒಟ್ಟಾರೆ ಸಂಘ ಪರಿವಾರ ಮತ್ತು ಹಿಂದುತ್ವ ಶಕ್ತಿಗಳ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಮರ ಸಾರಿದ್ದಾರೆ. ಸಂಘದ ರಿಜಿಸ್ಟ್ರೇಷನ್ ಸೈದ್ಧಾಂತಿಕ ಸಮರದ ಮೊದಲ ಮೆಟ್ಟಿಲಾಗಿದ್ದು, ಇದು ಯಾವ ಹಂತಕ್ಕೆ ಹೋಗಿ ತಲುಪಲಿದೆ ಕಾದ್ ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.